ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಇವತ್ತು ಕ್ಯಾಪ್ಸಿಕಮ್ ತೋರಿಸ್ತಾ ಇದ್ದೀನಿ ಇದೇ ರೆಸಿಪಿನ ಇವತ್ತು ನಮ್ಮ ಮನೆಯವರು ಮಾಡಿ ನಿಮಗೆಲ್ಲರಿಗೂ ತೋರಿಸ್ತಾ ಇದ್ದಾರೆ. ಸೊ ಸಂಡೇ ಸ್ಪೆಷಲ್ ಅವರಿಗೆ ರಜೆ ಇರೋದ್ರಿಂದ ಕ್ಯಾಪ್ಸಿಕಮ್ ಅವಲಕ್ಕಿ ಮಾಡ್ತೀನಿ ಅಂತ ಹೇಳಿದರು. ಸೊ ಮಾಡಿ ಅಂತ ಹೇಳಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಒಂದು ಕಬ್ಬಿಣದ ಬಾಣಲಿ ಇಟ್ಕೊಂಡಿದ್ದಾರೆ. ನಾವು ಕಬ್ಬಿಣದ ಬಾಣಲಿಲಿ ಅವ್ರು ಮಾಡ್ತಾರೆ, ಬಟ್ ನಾನು ಜಾಸ್ತಿ ಮಾಡಲ್ಲ. ಬಟ್ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಆಯಿಲ್ ಹಾಕಿದ ಮೇಲೆ ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀವಿ. ನೆಕ್ಸ್ಟ್ ಇದಕ್ಕೆ ಕಡಲೆಕಾಯಿ ಬೀಜ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಆದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾರೆಲ್ಲ ಹಸ್ಬೆಂಡು ಸಂಡೇ ಸ್ಪೆಷಲಾಗಿ ನಿಮಗೋಸ್ಕರ ಮಾಡಿಕೊಡ್ತಾರೆ ಕಮೆಂಟ್ ಮಾಡಿ ಹೇಳಿ. ಇವರು ವರ್ಷದಲ್ಲಿ ಒಂದು ಸಲ ಅಥವಾ 2 ಸಲ ಮಾಡ್ತಾರೆ. ನೆಕ್ಸ್ಟು ಗ್ರೀನ್ ಚಿಲ್ಲಿ, ನೆಕ್ಸ್ಟು ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ನಿಮಗೆ ಕ್ಯಾಪ್ಸಿಕಮ್ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಆದಷ್ಟು ಕ್ಯಾಪ್ಸಿಕಮ್ನ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಕ್ರಂಚಿಯಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ಇವರು ಬೇಗ ಫ್ರೈ ಆಗಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದಾರೆ. ನಾನು ಹೇಳ್ತಿದ್ದೆ, ಅವ್ರು ಯಾವಾಗಾದರೂ ಸ್ವಲ್ಪ ಕ್ಯಾಪ್ಸಿಕಮಲ್ಲಿ ಏನಾದ್ರು ಮಾಡಿದ್ರೆ ಕ್ಯಾಪ್ಸಿಕಮ್ ಸರಿ ಬೇಯಿಸ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಅವರು ಫಸ್ಟೇ ಬೇಯಿಸ್ತೀನಿ ಸ್ವಲ್ಪ ಈರುಳ್ಳಿ ಹಾಕೋಕ್ಕಿಂತ ಮುಂಚೆ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಅವರು ಒಂದು 5 ನಿಮಿಷ ಮುಂಚೆ ಕ್ಯಾಪ್ಸಿಕಮ್ ಬೇಯಿಸ್ಬಿಟ್ಟು ಆನಂತರ ಆನಿಯನ್ನು ಹಾಕ್ಕೊಳ್ತಾ ಇದ್ದಾರೆ. ನೆಕ್ಸ್ಟು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಇದಿಷ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆದಷ್ಟು ಒಂದು 5-10 ನಿಮಿಷ ಇದು ಚೆನ್ನಾಗಿ ಫ್ರೈ ಆದಮೇಲೆ ಆನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಇಷ್ಟು ಫ್ರೈ ಆಗಿತ್ತಲ್ಲ, ಸ್ವಲ್ಪ ಅರಿಶಿನ ಪುಡಿನ ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನು ಹಾಕಿದ್ದಾರೆ. ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಗ್ಗರಣೆಗೆ ಅರಿಶಿನ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ನೋಡಿ ಇಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಸೊ ಲಾಸ್ಟಲ್ಲಿ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಸ್ವಲ್ಪ ಕೊತ್ತಂಬರಿನ ಸೇರಿಸ್ತಾ ಇದ್ದಾರೆ. ಒಗ್ಗರಣೆ ಎಲ್ಲ ರೆಡಿ ಆಯ್ತಲ್ವ. ಸೊ ಇದು ಸ್ವಲ್ಪ ಕೂಲ್ ಆದ ನಂತರ ಸ್ವಲ್ಪ ಒಂದು ಲೆಮನ್ ಹಾಕೋಬೇಕಾಗುತ್ತೆ. ಸೊ ಕೂಲ್ ಆದಮೇಲೆ ಆನಂತರ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಇದು ಕೂಲ್ ಆಗಿದೆ. ನಾನು ನಿಂಬೆಹಣ್ಣು ಅರ್ಧ ಹೋಳು ಮಾತ್ರ ಇದರಲ್ಲಿ ರಸ ಸೇರಿಸ್ತಾ ಇದ್ದೀವಿ. ಒಗ್ಗರಣೆ ಜಾಸ್ತಿ ಏನಾರು ಇದ್ದರೆ ಅಥವಾ ತುಂಬ ನಿಮ್ಮ ಮನೇಲಿ ಜನ ಇದ್ದರೆ 1 ಲೆಮನ್ ಹಾಕಿದ್ರು ಓಕೆ. ಸೊ ನಮ್ಮ ಮನೇಲಿ ಜನ ಕಡಿಮೆ ಇರೋದ್ರಿಂದ ಸೊ ಅರ್ಧ ನಿಂಬೆಹಣ್ಣು ಮಾತ್ರ ಫುಲ್ಲು ರಸನ ಹಿಂಡಿ ಇದರೊಳಗೆ ಹಾಕ್ತಾ ಇದ್ದೀವಿ. ಸೊ ಟೊಮೆಟೊಗಿನ ಲೆಮನ್ ಹಾಕಿದ್ರೆ ಅದೊಂಥರ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಇದನ್ನು ಲೆಮನ್ ರಸನ ಹಾಕಿ ಚೆನ್ನಾಗಿ ಸೌಟಿಂದ ಮಿಕ್ಸ್ ಮಾಡಿ, ಇದಕ್ಕೆ ಸ್ವಲ್ಪ ಸಕ್ಕರೆ ಬೇಕಾದರೆ ನೀವು ಸೇರಿಸ್ಕೊಳ್ಳಿ, ಆಪ್ಷನಬಲ್ಲು. ಸೊ ನಮ್ಮನೆಯವರು ಚಿತ್ರಾನ್ನ ಮಾಡಿದರೂ ಸಹ ಇದಕ್ಕೆ ಸಕ್ಕರೆ ಹಾಕ್ತಾರೆ. ಸೊ ಅವ್ರಿಗೆ ಫೇವ್ರೇಟು, ನಮಗಷ್ಟು ಸಕ್ಕರೆ ಇಷ್ಟ ಆಗಲ್ಲ. ಅವ್ರು ಹಾಕ್ತಾಯಿದ್ರಲ್ಲ, ಸೊ ಅವ್ರು ಮಾಡೋದು ಈ ರೆಸಿಪಿ ಏನು ಮಾಡ್ತಾರೋ ಮಾಡಲಿ ಅಂತ ಸುಮ್ಮನಾದೆ. ಸೊ ಇದು ಕಂಪ್ಲೀಟಾಗಿ ರೆಡಿ ಆಯಿತು. ಸೊ ನೆಕ್ಸ್ಟು ನಾವಿಲ್ಲಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಇವತ್ತು ಅವಲಕ್ಕಿಗೆ ವಾಶ್ ಮಾಡಿ ನೆನೆಸಿಟ್ಟಿರೋ ಅವಲಕ್ಕಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ. ಉದ್ರುದ್ರಾಗಿ ಬೇಕು ಅಂದರೆ ನೀರು ಸ್ವಲ್ಪ ತುಂಬ ಹೊತ್ತೇ ನೆನೆಸ್ಬೇಡಿ. ಉಗುರು ಬೆಚ್ಚಿ ನೀರಲ್ಲಿ ನೆನೆಸ್ಬಿಟ್ಟು ಒಂದು 5 ನಿಮಿಷ ಅಥವಾ 2 ಮಿನಿಟ್ಸಲ್ಲಿ ನೆನೆಸ್ಬಿಟ್ಟು ತೆಗೆದುಬಿಡಿ. ಇದನ್ನು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಗ್ಗರಣೆ ಚೆನ್ನಾಗಿ ಹೊಂದ್ಕೋಬೇಕು ಅವಲಕ್ಕಿಗೆ. ಸೊ ಇದು ಕಂಪ್ಲೀಟಾಗಿ ರೆಡಿ ಆಯಿತು. ಸೊ ಸರ್ವ್ ಮಾಡಿ ತೋರಿಸ್ತೇನೆ. ನೋಡಿ ಈ ಥರ ಆಗಿತ್ತು. ನಮ್ಮ ಹಸ್ಬೆಂಡ್ ಸ್ಪೆಷಲ್ ಅಂದರೆ ಸಂಡೇ ಸ್ಪೆಷಲ್ ಕ್ಯಾಪ್ಸಿಕಮ್ ಅವಲಕ್ಕಿ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಮರ್ಯಾದೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲಲ್ಲಿ ಯಾರೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾನು ಯಾವ್ದು ಹೊಸ ವಿಡಿಯೋ ಹಾಕ್ತೀನಿ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ಪೆಷಲ್ ರೆಸಿಪಿ ಒಂದಿಗೆ.